ಆದರೆ ಕಾಮನ ಕೆರೆಯಲ್ಲಿ ಡೈಲಾಗ್ ಹೊಡೆಯೋದಕ್ಕೆ ಬಿಟ್ಟಿದ್ದು ಸ್ವಾಮಿ ಸರ್. ಅದಕ್ಕೆ ಜೋರಾಗಿ ಅಪ್ಪ ಚಪಾಲೆ ತಿಪ್ಪ ತಗೋ ಅಂತ ಹೇಳ್ಬಿಡು. ಇದು ಯಾರ ಕೋಟೆ ಅಲ್ಲ, ಇದು ಸಾಧು ಮಹಾರಾಜ್ ಕೋಟೆ. ಎಲ್ಲಿ ಇನ್ನೊಂದ್ಸರಿ ಸಾಧು ಮಹಾರಾಜ್ ಕೋಟೆ. ಇನ್ನೊಂದು ಸ್ವಲ್ಪ ಡೈಲಾಗ್ ಜೋರಾಗಿ ಬರಲಿ. ಸಾಧು ಮಹಾರಾಜ್ ಕೋಟೆ. ಲೇ ನೀನೇನೇ ಮಾತಾಡಿದ್ರು ಸಿಂಹ ಥರ ಗರ್ಜನೆ ಬರಲ್ಲ, ಪುರಿ ಥರ ಮಿಯಾ ಮಿಯಾ ಅಂತ ಇದೆ. ಓಕೆನಾ? ಏ ಜಿಪ್ ಹಾಕೊಳ್ಳಲ್ಲ ಈ ಶರ್ಟ್ದು. ಬರ್ಲಿ ನಮ್ಮ ಗೋಪಿ ಅವ್ರಿಗೆ ಜೋರಾದ ಚಪ್ಪಾಳೆ. ನಮ್ಮ ಜೋಡಿ ನಂಬರ್ 1 ಹಳ್ಳಿ ಉತ್ಸವದ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿ ಆಗೋದಕ್ಕೆ ಮುಖ್ಯ ಕಾರಣರಾದಂತಹ ನಮ್ಮ ಜಿ ಕನ್ನಡ ವಾಹಿನಿಯ ಸೀನಿಯರ್ ಪ್ರೊಡಕ್ಷನ್ ಮ್ಯಾನೇಜರ್ ಹಾಗೂ ಇದೇ ಊರಿನವರಾದಂತಹ ಮೋಹನ್ ಕಟೀಲ್ ಸರ್ ಅವರು, ಅಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಸತೀಶ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರ್ಲಿ ಸತೀಶ್ ಅವ್ರಿಗೆ. ನಿಮಗೆ ತುಂಬ ಹೃದಯದ ಸ್ವಾಗತ. ಈ ಅದ್ದೂರಿ ಸಂಭ್ರಮಕ್ಕೆ ಕಾರಣರಾದಂತಹ ನಿಮಗೆ ನಮ್ಮ ಕಾಮನಕೆರೆ ಗ್ರಾಮಸ್ಥರು ನಮ್ಮ ಜೋಡಿ ನಂಬರ್ 1 ವೇದಿಕೆಯಿಂದ ಒಂದು ಪುಟ್ಟ ಗೌರವ ಸಲ್ಲಿಸುವಂತಹ ಸಮಯ. ಅದನ್ನ ನೆರವೇರಿಸಿಕೊಡ್ಬೇಕು ಅಂತ ಕಾಮನಕೆರೆ ಗ್ರಾಮಸ್ಥರನ್ನ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣಕರ್ತರಾಗಿರುವಂತಹ ಸತೀಶ್ ಅವರು ಎಷ್ಟು ಮುಖ್ಯನೋ ಅದೇ ರೀತಿ ಈ ಒಂದು ಜೀವನ ಇಡೀ ಗ್ರಾಮಸ್ಥರು ಸಂಭ್ರಮಿಸ್ತಾ ಇದ್ದಾರೆ. ಆ ಒಂದು ಸಂಭ್ರಮಕ್ಕೆ ಸಾಕ್ಷಿಯಾಗಿ ಒಂದು ಜೀವ ಎದುರುಗಡೆ ಕೂತ್ಕೊಂಡು ನೋಡ್ತಾ ಇದೆ. ಅವರು ಬೇರೆ ಯಾರು ಅಲ್ಲ, ಸತೀಶ್ ಸರ್ ಅವರ ತಾಯಿ. ಅಮ್ಮ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಾನು ಮೊದಲನೇದಾಗಿ ಅಮ್ಮನಿಂದನೇ ಮಾತಾಡಿಸ್ತೀನಿ, ಆಯ್ತಾ? ಅವ್ರನ್ನೇ ಮಾತಾಡಿಸ್ಬಿಟ್ಟು ಹೇಳ್ತೀನಿ. ನಮಗೆ ಸಂತೋಷ ಆಗುತ್ತೆ, ತುಂಬಾ ಹೃದಯ ತುಂಬ ಬರುತ್ತೆ. ಖುಷಿ ಆಯ್ತಾ? ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ನಿಮ್ಮ ಮಗನಿಗೆ ಒಂದು ಸನ್ಮಾನ ಮಾಡಿ ಹೆಸರು ಬಂದಿತ್ತಲ್ಲ, ಸಾಕಷ್ಟೇ. ಖುಷಿ ಆಯ್ತು. ಖುಷಿ ಆಯ್ತು. ಮಗನಿಂದ ಊರಿಗೊಂದು ಹೆಸರು ಬಂತು ಅಂತ ಖುಷಿ ಆಯ್ತು. ಖುಷಿ ಆಯ್ತು. ಕಾಮನಕೆರೆಯ ಈ ಒಂದು ಸಾಧನೆಗೆ ಎಲ್ಲರೂ ಎದ್ದು ನಿಂತು ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಏನಿಲ್ಲ, 12 ವರ್ಷದಿಂದ ಜಿ ಕನ್ನಡದಲ್ಲೇ ಇದ್ದೇವೆ. ಬೇರೆ ಕಡೆ ಎಲ್ಲ ಮಾಡಿದ್ದೇವೆ, ತುಂಬ ಈವೆಂಟ್ಗಳನ್ನು ಮಾಡಿದ್ದೇವೆ. ಒಂದು ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ, ಬೇರೆ ಕಡೆ ಮಾಡಿದಂಥ ಈವೆಂಟನ್ನು ಇಲ್ಲೂ ಕೂಡ ನಮ್ಮೂರಲ್ಲೂ ಮಾಡಬೇಕು, ನಾನು ಹುಟ್ಟಿದ ಊರಲ್ಲಿ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಔಟ್ಡೋರ್ ಮಾಡಬೇಕು ಅಂದಾಗ ನಾವು ಡಿಸ್ಕಸ್ ಮಾಡಿದ್ವಿ ಪ್ರಭಾಕರ್ ಅವ್ರ ಹತ್ರ, ಹಾಗೆ ಬಾಸ್ಕಿ ದೀಪಕ್ ಶರಣಯ್ಯ ಅವ್ರ ಹತ್ರ ಎಲ್ಲ, ಅವರೆಲ್ಲ ಓಕೆ ಅಂದರು. ಅದೇ ರೀತಿ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಗ್ರಾಮಸ್ಥರು ಕೂಡ ಸಪೋರ್ಟ್ ಮಾಡಿದರು. ಎಲ್ರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ. ಈ ಒಂದು ಈವೆಂಟು ಸಕ್ಸಸ್ ಆಗಿದ್ದಕ್ಕೆ ಖುಷಿ ಆಗ್ತಾಯಿದೆ.